ಸುನಿಲ್ ಅವರಿಗೆ ಬರ್ತ್ಡೇ ಶುಭಾಶಯಗಳು ಕೋರ್ತಾ ಇದ್ದೀನಿ. ನನ್ನ ಮನೆ ಹತ್ರ ಬಂದು ನನ್ನ ಹುಟ್ಟುಹಬ್ಬದ ಶುಭ ಕೋರಿ ನನಗೆ ಆಶೀರ್ವಾದ ಮಾಡಿ ಯಾವತ್ತು ಯುವ ಶಕ್ತಿ ಮುಂದೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದು ನಂಗೆ ನಂಬಿಕೆ ಇದೆ. ನನ್ನ ಮಾಲೂರು ತಾಲೂಕಿನ ಯುವಕರಿಗೆ ಮೊದಲಿಗೆ ಧನ್ಯವಾದಗಳನ್ನ ಹೇಳ್ತಾ, ಮಾಲೂರಿನ ಶಾಸಕ ಕೆ.ವೈ. ನಂಜೇಗೌಡರು ಕ್ಷೇತ್ರದಲ್ಲಿ ತಮ್ಮದೇ ಆದ ವರ್ಚಸ್ಸು ಹೊಂದಿರುವ ಪ್ರಭಾವಿ ರಾಜಕಾರಣಿ. ತಮ್ಮ ಜನಪರ ಕಾರ್ಯಗಳಿಂದಲೇ 2ನೇ ಬಾರಿ ಆಯ್ಕೆಯಾದ ಜನಸೇವಕ. ಇವರಂತೆ ಇವರ ಪುತ್ರ ಸುನಿಲ್ ಗೌಡರು ಸಹ ಜನಸೇವೆ ಮಾಡುತ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ತಂದೆಯೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಸತತ 9 ವರ್ಷಗಳಿಂದ ಯಾವುದೇ ಹುದ್ದೆಗೆ ಆಸೆ ಪಡದೆ ತಂದೆಯ ಜೊತೆ ಜನಸೇವೆ ಮಾಡುತ್ತಿದ್ದ ಸುನಿಲ್ ನಂಜೇಗೌಡರು ಇದೀಗ ರಾಜ್ಯ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಈ ಮೂಲಕ ತಮ್ಮ ರಾಜಕೀಯ ಭವಿಷ್ಯದ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿದ್ದ ಸುನಿಲ್ ಗೌಡರಿಗೆ ಇದೀಗ ಜನ್ಮದಿನದ ಸಂಭ್ರಮ. ಯುವ ಕಾಂಗ್ರೆಸ್ನ ಪ್ರಧಾನ ಹುದ್ದೆ ಅಲಂಕರಿಸಿದ ನಂತರ ಮಾಡುತ್ತಿರುವ ಮೊದಲ ಹುಟ್ಟುಹಬ್ಬ ಇದಾಗಿದ್ದು, ಕಾರ್ಯಕರ್ತರು, ಸ್ನೇಹಿತರು, ಗ್ರಾಮಸ್ಥರೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ಅವರ ನಿವಾಸದ ಮುಂದೆ ತಡರಾತ್ರಿ 12 ಗಂಟೆಗೆ ಜಮಾಯಿಸಿದ ಅಭಿಮಾನಿಗಳು ಸುನಿಲ್ ನಂಜೇಗೌಡರಿಗೆ ಹೂವಿನ ಹಾರ ಹಾಕಿ, ಶಾಲು ಹೊದಿಸಿ, ಪೇಟ ಹಾಕಿ, ಕೇಕ್ ಕತ್ತರಿಸಿ ಜನ್ಮದಿನವನ್ನ ಆಚರಿಸಿದರು. ಪಟಾಕಿ ಸದ್ದಿನ ನಡುವೆ ಸುನಿಲ್ ನಂಜೇಗೌಡರಿಗೆ ಜೈಕಾರ ಹಾಕುವಾಗ ಅವರೊಂದಿಗೆ ಪತ್ನಿ, ತಂದೆ ನಂಜೇಗೌಡರು ಹಾಗೂ ಕುಟುಂಬಸ್ಥರು ಇದ್ದರು. ಯುವ ನಾಯಕ, ಯುವಕರ ಆಶಾ ಕಿರಣ ಸುನಿಲ್ ನಂಜೇಗೌಡರ ಭಾವಚಿತ್ರವನ್ನ ಅಭಿಮಾನಿಯೊಬ್ಬ ರಕ್ತದಲ್ಲಿ ಬಿಡಿಸಿ ಉಡುಗೊರೆಯಾಗಿ ನೀಡಿದ್ದಾರೆ. ಜನಗಳ ಇಂತಹ ಪ್ರೀತಿ, ಅಭಿಮಾನ, ಗೌರವವನ್ನ ಕಂಡು ಶಾಸಕ ನಂಜೇಗೌಡರು ಹಾಗೂ ಸುನಿಲ್ ನಂಜೇಗೌಡರು ಮೂಕ ವಿಸ್ಮಿತರಾದರು. ಇದೇ ವೇಳೆ ಮಾತನಾಡಿದ ಶಾಸಕ ನಂಜೇಗೌಡರು, ಇಂದು ನನ್ನ ಮಗ ಸುನಿಲ್ ಹುಟ್ಟುಹಬ್ಬ. ಸಾವಿರಾರು ಅವನ ಅಭಿಮಾನಿಗಳು ಕೊಮ್ಮನಹಳ್ಳಿಯ ನಮ್ಮ ನಿವಾಸಕ್ಕೆ ತಡರಾತ್ರಿಯಿಂದಲೇ ಬಂದು ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯುವಕರ ಅಗತ್ಯವಿದೆ. ಯುವಕರ ಶ್ರಮದಿಂದಲೇ ಇಂದು ಪಕ್ಷ ಗೆದ್ದಿದೆ. ನಾನು ಸಹ 2ನೇ ಬಾರಿ ಶಾಸಕನಾಗಿ ಆಯ್ಕೆ ಆಗಿದ್ದು ನಿಮ್ಮೆಲ್ಲರ ಸೇವೆ ಮಾಡುತ್ತೇನೆ. 3 ವರ್ಷ ಈಗ ಮುಗಿದಿದ್ದು, ಮುಂದೆ 2 ವರ್ಷಗಳಲ್ಲಿ ಹಲವು ಚುನಾವಣೆಗಳು ಎದುರಾಗಲಿವೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಎಂದರು. ಸುನಿಲ್ ಅವರಿಗೆ ಬರ್ತ್ಡೇ ಶುಭಾಶಯಗಳು ಕೋರ್ತಾ ಇದ್ದೀನಿ. ಅದೇ ರೀತಿ ಏನು ನಮ್ಮ ತಾಲೂಕಲ್ಲಿ ಒಂದು ದೊಡ್ಡ ಯುವ ಬಳಗ ಇದೆ, ಅವ್ರಿಗೂ ಕೂಡ ನಾನು ಶುಭಾಶಯವನ್ನು ಕೋರ್ತೀನಿ. ಯಾವತ್ತು ಯುವ ಶಕ್ತಿ ಮುಂದೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದು ನಂಗೆ ನಂಬಿಕೆ ಇದೆ. ಈ ಯುವ ಶಕ್ತಿ ಮಾಲೂರು ತಾಲೂಕಿನ ಅಭಿವೃದ್ಧಿಗೆ, ಮಾಲೂರು ತಾಲೂಕಿನ ಜನತೆ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಎಲ್ಲ ರೀತಿ ಸಹಕಾರವನ್ನು ಕೊಡಲಿ, ಮತ್ತು ಪಕ್ಷವನ್ನು ಶಕ್ತಿತ್ವ ಕಟ್ಟೋದಕ್ಕೆ, ಮತ್ತು ಮುಂದೆ ಬರುವ ನಮ್ಮ ಕಾರ್ಯಕರ್ತರ ಚುನಾವಣೆಗಳಿಗೆ ಸಹಕಾರ ಆಗೋ ರೀತಿಯಲ್ಲಿ ಯುವಕರನ್ನು ನಾನು ಸಹಕಾರವನ್ನು ಕೇಳ್ತಾ ಇದ್ದೇನೆ. ನಂತರ ಮಾತನಾಡಿದ ಸುನಿಲ್ ನಂಜೇಗೌಡರು, ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು, ಸ್ನೇಹಿತರು ತಡರಾತ್ರಿ 12 ಗಂಟೆಗೆ ಬಂದು ಹುಟ್ಟುಹಬ್ಬ ಆಚರಿಸುತ್ತಿದ್ದಾರೆ. ನಾನು 9 ವರ್ಷಗಳಿಂದ ಪಕ್ಷದ ಜೊತೆಗೆ ಕೆಲಸ ಮಾಡಿದ್ದೇನೆ, ಆದರೆ ಯಾವುದೇ ಹುದ್ದೆ ಸಿಕ್ಕಿರಲಿಲ್ಲ. ಆದ್ರೀಗ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀರಿ. ಖಂಡಿತ ನಿಮ್ಮೆಲ್ಲರ ಆಶಾಭಾವನೆಗಳನ್ನು ಈಡೇರಿಸುತ್ತೇನೆ ಎಂದು ಭರವಸೆ ನೀಡಿದರು. ನನ್ನ ಮಾಲೂರು ತಾಲೂಕಿನ ಯುವಕರಿಗೆ ಮೊದಲಿಗೆ ಧನ್ಯವಾದಗಳನ್ನ ಹೇಳ್ತಾ, ಅದೇ ರೀತಿ ನಾನು ಅವ್ರಿಗೆ ಒಂದು ಆಶಾಭಾವನೆ, ಒಂದು ನಂಬಿಕೆನ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ನನ್ನ ಯುವಕರ ಪರವಾಗಿ, ನನ್ನ ತಾಲೂಕಿನ ಯುವಕರ ಪರವಾಗಿ ನಾನು ಮುಂದಿನ ದಿನಗಳಲ್ಲಿ ನಿಂತಿದ್ದೀನಿ, ಮುಂದಿನ ದಿನಗಳಿಂದ ನಿಂತಿದ್ದೀನಿ. ಅದೇ ರೀತಿ ಮುಂದೆನೂ ಕೂಡ ನಾನು ಅವ್ರ ಪರವಾಗಿ ನಿಂತು ಅವರ ಜೊತೆಯಲ್ಲಿ
ವಿಶೇಷವಾಗಿ ನನ್ನ ರಾಜಕೀಯದಲ್ಲಿ ರಾಜಕಾರಣ ಈಗ ನನ್ನ ರಾಜಕಾರಣದ ಹಾದಿ ಶುರುವಾಗಿದೆ. ನಾನು ಇಲ್ಲಿವರೆಗೂ 9 ವರ್ಷದ ಏನೋ ಸಮಾಜ ಸೇವೆಯಲ್ಲಿ ಇಲ್ಲಿವರೆಗೂ ನನಗೆ ಯಾವುದೇ ಪದವಿ ಇರಲಿಲ್ಲ. ಈಗ ಒಂದು ದೊಡ್ಡ ಮಟ್ಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ವಿಶೇಷವಾಗಿ 60,031 ಜನ ನನಗೆ ಮತ ಹಾಕಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಎಲ್ಲರಿಗೂ ಒಂದು ಮನವಿ ಮಾಡ್ತೀನಿ, ದಯವಿಟ್ಟು ನನ್ನ ಯುವಕ ಮಿತ್ರರು, ನನ್ನ ತಾಲೂಕಿನ ಯುವಕ ಮಿತ್ರರು ವಿಶೇಷವಾಗಿ ದಯವಿಟ್ಟು ನಿಮ್ಮನ್ನು ನೀವು ರಾಜಕಾರಣದಲ್ಲಿ ತೊಡಸ್ಕೊಳ್ರಿ. ನಾನು ಇಂಥ ಪಾರ್ಟಿ ಅಂತ ಹೇಳಲ್ಲ, ನಾನು ಕಾಂಗ್ರೆಸ್ ಪಕ್ಷದಲ್ಲೇ ತೊಡಸ್ಕೊಳ್ರಿ ಅಂತ ಹೇಳಲ್ಲ. ನಿಮ್ಮ ಏನು ಊರಿನಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳಾಗಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯ ಆಗಬೇಕು ಅಂತಂದರೆ ಯುವಕರ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ರೀತಿ ನಾನು ಮನವಿ ಮಾಡ್ತೀನಿ. ಇವತ್ತು ಬಂದಿರತಕ್ಕಂಥ ಯುವಕರಿಗೆ ಧನ್ಯವಾದಗಳು ಹೇಳ್ತಾ, ಎಲ್ಲ ನನ್ನ ತಾಲೂಕಿನ ಯುವಕರಿಗೆ ನಿಮ್ಮ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಇದೇ ರೀತಿ ಇರಲಿ ನನ್ನ ಮೇಲೆ ಅಂತ ಹೇಳ್ತಾ ನಾನು ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ನಂತರ ಅಭಿಮಾನಿಯೊಬ್ಬ ಮಾತನಾಡಿ, ನಾನು ಸುನಿಲ್ ಅಣ್ಣನವರ ಅಭಿಮಾನಿ, ಆದ್ದರಿಂದ ರಕ್ತದಲ್ಲಿ ಅವರ ಚಿತ್ರಗಳನ್ನು ಬಿಡಿಸಿಕೊಟ್ಟಿದ್ದೇನೆ. ಅವರೇ ನಮಗೆಲ್ಲ ಸ್ಫೂರ್ತಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಒಳ್ಳೆಯ ಅವಕಾಶಗಳು ಸಿಗಲಿ, ಅವರು ಮತ್ತಷ್ಟು ಬೆಳೆಯಲಿ, ಅವರಿಗೆ ಒಳ್ಳೆಯದಾಗಲಿ ಎಂದರು. ಅವ್ರಿಗೋಸ್ಕರ ನಾನು ಬ್ಲಡ್ಡಲ್ಲಿ ಫೋಟೋವನ್ನು ಮಾಡಿಸ್ಕೊಂಡ್ಬಂದಿದ್ದೀನಿ. ಅವ್ರ ಅಭಿಮಾನದ ಮೇಲೆ ಮಾಡಿಸ್ಕೊಂಡ್ಬಂದಿದ್ದೀನಿ. ಮತ್ತು ನಾವೆಲ್ಲ ಇದ್ದವ್ರನ್ನ ಎಲ್ಲ ತಂದಿಟ್ಟಿದ್ದಾರೆ ನಮ್ಮನ್ನು. ಅವರು ಕುಟುಂಬ ಆಗಲಿ, ಆ ಹೆಣ್ಣಾಗಲಿ, ಮೊದಲನೇದಾಗಿ ಸುನಿಲ್ ಅಣ್ಣನೇ ನಮಗೆಲ್ಲ ಇದು ಇನ್ಸ್ಪಿರೇಷನ್ನು ಹುಡುಗರಿಗೆಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸುನಿಲ್ ಅಣ್ಣವ್ರಿಗೆ ಒಳ್ಳೆ ಅವಕಾಶಗಳು ಕೊಡ್ರಿ. ಎಲ್ಲ ನಮ್ಮ ಮಾಲೂರು ತಾಲೂಕು ಆಗಲಿ, ನಮ್ಮ ಕರ್ನಾಟಕದಲ್ಲಿ ಆಗಲಿ ಒಳ್ಳೆ ಅವಕಾಶ ಕೊಡ್ರಿ. ನಾವು ಅಷ್ಟೇ ಕೇಳ್ಕೊಳೋದು. ಯೂತ್ಸ್ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ.